ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರುವಂತ ಏರಿಯಾ ಕನಕ್ಪುರ ರಸ್ತೆಯ ಬಂಜರಪಾಳ್ಯ ಎಂಬ ಸ್ಥಳದಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂತ ನಿಮ್ಗೆ ವಿಡಿಯೋ ಮೂಲಕ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಈಗ ನಾವು ಇರುವ ಜಾಗದ ಹೆಸರೇ ಬರ್ಡ್ಸ್ ಆಫ್ ಪ್ಯಾರಡೈಸ್. ಇಲ್ಲಿ ಅನೇಕ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಆಕ್ಟಿವಿಟೀಸ್, ಫನ್ ಕೂಡ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸಮ್ ಸೆಟ್ ಆಫ್ ರೂಲ್ಸ್, ನೀವು ಕೂಡ ಕಂಫರ್ಟಬಲ್ ಆಗಿರ್ಬೇಕು, ಅನಿಮಲ್ಸ್ ಕೂಡ ಸೇಫ್ ಆಗಿರ್ಬೇಕು ಅಲ್ವಾ. ಸ್ನೇಹಿತರೆ, ನಾವು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ್ಮೇಲೆ ಗೈಡ್ ನಮ್ಮನ್ನ ರಿಸೀವ್ ಮಾಡಿ ಕುರ್ಚಿ ಮೇಲೆ ಕುಣಿಸಿದ್ರು. ಎಲ್ಲರಿಗೂ ಕನ್ನಡ ಮತ್ತೆ ಇಂಗ್ಲಿಷ್ ಅರ್ಥ ಆಗುತ್ತೆ ಅಲ್ವಾ ಅಂತ ಕೇಳಿದ್ರು. ಇಲ್ಲಿ ದುಃಖಕರ ಸಂಗತಿ ಏನು ಅಂತ ಅಂದ್ರೆ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಹೇಳ್ತಾರೆ ಅಂತ ನೋಡಿದ್ರೆ ಇಂಗ್ಲಿಷ್ ನಲ್ಲೇ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರು. ಇದರಿಂದ ಇಂಗ್ಲಿಷ್ ಬರ್ದೇ ಇರೋರಿಗೆ ಅರ್ಥ ಆಗಲ್ಲ ಅಂತ ಅನ್ಕೋತೀವಿ. ದಯವಿಟ್ಟು ಮುಂದೆ ಕನ್ನಡದಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡಿ, ಯಾಕಂದ್ರೆ ಕನ್ನಡ ಮಾತಾಡೋರು ತುಂಬಾ ಜನ ಇರ್ತಾರೆ. ನಮ್ಮ ಕನ್ನಡದವರೇ ಕನ್ನಡ ಮಾತಾಡೋದ್ರು ತುಂಬಾ ಇಂಗ್ಲಿಷ್ ನಲ್ಲೇ ಆನ್ಸರ್ ಮಾಡ್ತಾ ಇದ್ರು, ಕ್ವಶನ್ ಕೇಳ್ತಾ ಇದ್ರು. ಇದು ನಮ್ಮ ದುಃಖಕರ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅವರು ಇಂಟ್ರೊಡಕ್ಷನ್ ಮಾಡೋರು ಕೂಡ ದಯವಿಟ್ಟು ಕನ್ನಡದಲ್ಲಿ ಹೆಚ್ಚಾಗಿ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ವಿಡಿಯೋನ ಮುಂದುವರ್ಸೋಣ ಬನ್ನಿ. It's not either of them. Albino or red. Albino is a condition on their body. ನಾವು ಈ ಬರ್ಡ್ಸ್ ಆಫ್ ಪ್ಯಾರಡೈಸ್ ನಲ್ಲಿ ಮೊದಲು ನಮ್ಗೆ ಕೊಟ್ಟಿದ್ದೆ ಈ ಬಿಳಿ ಇಲಿ. ಇದನ್ನ ಆಲ್ಬಿನೋ ಮೌಸ್ ಅಂತ ಏನೋ ಕರೀತಾರಂತೆ. ಮಕ್ಕಳು ಇದನ್ನ ನೋಡಿ ತುಂಬಾ ಖುಷಿ ಪಟ್ರು, ಎಂಜಾಯ್ ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಈ ಮೊಲದ ರೀತಿಯಲ್ಲಿ ಇರುವಂತ ಪ್ರಾಣಿನ ಕೊಟ್ರು. ಅದು ಕೂಡ ತುಂಬಾ ಸುಂದರವಾಗಿತ್ತು, ಮಕ್ಳಿಗೂ ಇಷ್ಟ ಆಗ್ತಿತ್ತು. ಟಚ್ ಮಾಡಕ್ಕೆ, ಫೀಲ್ ಮಾಡೋದಕ್ಕೆ ಬಿಡ್ತಾರೆ, ಅದಂತೂ ತುಂಬಾ ಖುಷಿನೇ ಕೊಡುತ್ತೆ. ಅದಾದ್ಮೇಲೆ ಇಲ್ಲೂ ಕೂಡ ಒಂದು ಇಲಿ ಇತ್ತು. ಅದು ನೋಡೋದಕ್ಕೆ ಕಾಡು ಇಲಿ ತರ ಇತ್ತು, ಸ್ವಲ್ಪ ವಿಭಿನ್ನ ರೀತಿಯಾಗಿ ಇತ್ತು, ಬೇರೆ ಇಲಿಗಳಿಗಿಂತ ವಿಭಿನ್ನವಾಗಿ ಇತ್ತು. ಪಕ್ಕದಲ್ಲಿ ಒಂದು ಹುಳ ಕೂಡ ಇತ್ತು, ಅದು ಕೂಡ ಒಂದು 3-4 ಇತ್ತು, ಅದು ಕೂಡ ಸುಂದರವಾಗಿ ಇತ್ತು. ಇದಂತೂ ನಮ್ಗೆ ಪರಿಚಯವಾದಂತಹ ಪಕ್ಷಿಯೇ. ಇದು ಹತ್ತಿರದಿಂದ ನೋಡೋದಕ್ಕಂತೂ ಇನ್ನ ತುಂಬಾ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪಾರಿವಾಳಗಳು. ಮತ್ತೆ ನಾವು ಕೈನಲ್ಲಿ ಟಚ್ ಫೀಲ್ ಮಾಡಿದಂತಹ ಈ ಮೊಲದ ರೀತಿಯಲ್ಲಿ ಇರೋ ಪ್ರಾಣಿ ಕೂಡ ಹಾಕಿದ್ರು. ಅದು ಕೂಡ ನಾವು ನೋಡ್ತಾ, ಹಾಗೆ ನಾವು ರಿಯಲ್ ಆಗಿ ನೋಡೋಂತ ಕಾಡು ಮೊಲ ಹಾಗೂ ಸಾಕಿರೋ ಮೊಲಗಳನ್ನ ನೋಡ್ತಾ ಇದೀವಿ. ಅದಾದ್ಮೇಲೆ ಬಾತುಕೋಳಿಗಳು ಕೂಡ ಇದ್ವು, ಇದು ಕೂಡ ಸುಂದರವಾಗಿತ್ತು. ಇದಂತೂ ಅನೇಕ ರೀತಿಯ ವಿವಿಧ ಬಗೆಯ ಬಾತುಕೋಳಿ ಕೂಡ ಇಲ್ಲಿ ಕಂಡು ಬಂತು. ಇದರ ಜೊತೆಗೆ ಹಂಸ ಕೂಡ ಇತ್ತು. ಹಂಸಗಳಲ್ಲಿ ಕೂಡ ವಿವಿಧ ಬಗೆಯ ಹಂಸಗಳು ಇತ್ತು. ಅದರಲ್ಲಿ ಕೃಷ್ಣ ಹಂಸ ಕೂಡ ಇದೆ ಅಂತೆ. ಇಲ್ಲಿ ಮೊಲಗಳು, ಬಾತುಕೋಳಿ, ಇನ್ನೂ ಅನೇಕ ಪ್ರಾಣಿಗಳಿಗೆ, ಕೆಲವು ಮೊಲಗಳಿಗೆ ಆಹಾರ ತಿನ್ನಿಸಲು ಅವಕಾಶ ಕೂಡ ಇದೆ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ವಿವಿಧ ಬಗೆಯ ಬಾತುಕೋಳಿ ಅಂತೂ ತುಂಬಾ ಸುಂದರವಾಗಿತ್ತು, ಆಕರ್ಷಣೀಯವಾಗಿತ್ತು. ಅದ್ರ ಬಗ್ಗೆ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಅದಕ್ಕೆ ಫುಡ್ ಕೂಡ ಫೀಡ್ ಮಾಡೋದಕ್ಕೆ ನಮಗೆ ಕೊಡ್ತಾ ಇರ್ತಾರೆ. ನಾವು ಕೂಡ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಫುಡ್ ನ ಫೀಡ್ ಮಾಡ್ಬೋದು. ನೋಡೋದಕ್ಕೆ ಅಂತೂ ತುಂಬಾ ಸುಂದರವಾಗಿರುತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತೆ. ನೀವೇನಾದ್ರೂ ಈ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಬಂದ್ರೆ ಇದನ್ನೆಲ್ಲ ಎಂಜಾಯ್ ಮಾಡಿ. ನೀವು ನೋಡ್ತಾ ಇರೋದು ಇದು ಕೃಷ್ಣ ಹಂಸ ಅಂತೆ. ಇದು ಕೂಡ ಸುಂದರವಾಗಿ ಆಕರ್ಷಣೀಯವಾಗಿತ್ತು. ನೀವು ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಖುಷಿ ಕೊಡುತ್ತೆ ಅಂತ. ನಿಮ್ಮ ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲಾರನ್ನೂ ಕರ್ಕೊಂಡು ಹೋದ್ರೆ ಇದು ತುಂಬಾ ಆಕರ್ಷಣೀಯ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ಬೋದು ವಿವಿಧ ರೀತಿಯ ಬಾತುಕೋಳಿಗಳು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈ ಪಕ್ಷಿ ಪ್ರಾಣಿಗಳ ಆಹಾರ ವಿಧವನ್ನು ಮತ್ತೆ ಇದರ ಮಾಹಿತಿಯನ್ನು ಗೈಡ್ ತಿಳಿಸ್ತಾ ಇರ್ತಾರೆ. ಇದು ಯಾವ ತರ ಫುಡ್ ತಿನ್ನುತ್ತೆ, ಮತ್ತೆ ಇದು ಯಾವ ತರ ಬೆಳೆಯುತ್ತೆ, ಯಾವ ತರ ವಾತಾವರಣದಲ್ಲಿ ಇರುತ್ತೆ ಅಂತ. ಅದಾದ್ಮೇಲೆ ನಮ್ಗೆ ಇಲ್ಲಿ ಕಂಡಿದ್ದೆ ಸುಂದರವಾದ ಒಂದು ಟಗರು ಮತ್ತೆ ಕುರಿಗಳು, ಉಷ್ಟ್ರ ಪಕ್ಷಿಗಳು ಕೂಡ ಕಂಡು ಬಂತು. ಇದು ಎಲ್ಲ ನೋಡ್ತಾ ನಮ್ಗೆ ಏನೋ ಒಂಥರ ಈ ಜಾಗ ಖುಷಿ ಅನ್ನಿಸ್ತು, ಸುಂದರವಾಗಿದೆ ಅನ್ನಿಸ್ತು, ಮನಸ್ಸಿಗೆ ನೆಮ್ಮದಿಯಾಗಿ ಅನ್ನಿಸ್ತು. ನೀವು ಕೂಡ ಈ ಜಾಗಕ್ಕೆ ಬರಬೇಕು ಅಂತಂದ್ರೆ ಒಮ್ಮೆ ವಿಸಿಟ್ ಮಾಡಬಹುದು. ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎಷ್ಟು ಸುಂದರವಾಗಿರುವಂತಹ ಉಷ್ಟ್ರ ಪಕ್ಷಿಗಳು ಕಾಣಿಸ್ತಾ ಇದೆ, ಎಷ್ಟು ದೊಡ್ಡದಂತಹ ಉಷ್ಟ್ರ ಪಕ್ಷಿಗಳು ಕೂಡ ಕಾಣಿಸ್ತಾ ಇದೆ. ಅದರ ಜೊತೆಗೆ ಉಷ್ಟ್ರ ಪಕ್ಷಿ ಮತ್ತೆ ಉಷ್ಟ್ರ ಪಕ್ಷಿಯ ಮರಿಗಳು, ಮೊಟ್ಟೆಗಳು ಕೂಡ ಇಲ್ಲಿ ಇವೆ. ಇದು ನೋಡ್ತಾ ಇದ್ರೆ ಅಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತಾರೆ, ಅದು ಯಾವ ತರ ಇರುತ್ತೆ, ಏನ್ ತಿನ್ನುತ್ತೆ, ಮತ್ತೆ ಯಾವ ತರ ಬೆಳೆಯುತ್ತೆ ಅಂತ. ಅದನ್ನ ನಾವು ಪಕ್ಕದಲ್ಲೇ ನಿಂತು ಫೋಟೋ ಕೂಡ ಇಡ್ಸ್ಕೊಬಹುದು, ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಅದರ ಅನುಭವ ಇಲ್ಲಿ ಬಂದು ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನೀವು ಕೂಡ ಇಲ್ಲಿ ಬಂದು ಇದನ್ನೆಲ್ಲ ಅನುಭವಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಅದನ್ನ ಹಾಗೆ ಟಚ್ ಮಾಡ್ತಾ ಫೀಲ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಕೊಡುತ್ತೆ. ಅದು ನಮ್ಮ ಹತ್ರ ಫ್ರೆಂಡ್ಲಿ ಆಗಿರುತ್ತೆ. ಮತ್ತೆ ಅದು ಯಾವ ತರ ನಮ್ಮ ಹತ್ರ ಫ್ರೆಂಡ್ಲಿ ಆಗಿ ಪಳಗಬೇಕು, ಯಾವ ತರ ಇರಬೇಕು ಅಂತ ಗೈಡು ನಮ್ಗೆ ತಿಳಿಸ್ತಾ ಇರ್ತಾರೆ. ಅದ್ರ ಪ್ರಕಾರ ನಾವು ಒಂದೊಂದು ಪ್ರಾಣಿನ ನಾವು ಮುಟ್ಬೋದು, ಮತ್ತೆ ಫುಡ್ ತಿನ್ನಿಸ್ಬೋದು. ಇಲ್ಲಿ ಕುದುರೆ ಕೂಡ ಇದೆ, ನೀವು ಕುದುರೆ ನೋಡ್ಬೋದು. ಕುದುರೆ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ, ಆದ್ರೆ ಆ ಕುದುರೆಯ ವಿಶೇಷತೆಗಳನ್ನು ತಿಳಿಸ್ತಾರೆ.
ಕತ್ತೆ ಕೂಡ ಇದೆ. ಕತ್ತೆ ವಿಶೇಷತೆ ತಿಳಿಸ್ತಾರೆ. ಕತ್ತೆ ಮತ್ತು ಕತ್ತೆ ಮರಿಗಳು ಕೂಡ ಇದೆ. ಅದ್ರ ಬಗ್ಗೆ ಏನು, ಯಾವ ತರ ಇದೆ, ಮತ್ತೆ ಕತ್ತೆ ಸಂತತಿ ಏನು, ಕುದುರೆ ಸಂತತಿ ಏನು, ಇದರ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ದೇಶಕ್ಕೆ ಪರಿಚಿತವಾದ ಎತ್ತು ಮತ್ತು ಹಸು ಕೂಡ ಇವೆ. ಗ್ರಾಮೀಣ ಶೈಲಿಯ ಜೀವನವನ್ನು ನೆನಪಿತು. ಹಾಗೆ ನೆನಪಿನ ಜೊತೆಗೆ ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು ಆಮೆ ಕೂಡ ಇತ್ತು. ವಿವಿಧ ರೀತಿಯ ವಿವಿಧ ಪ್ರಭೇದದ ಆಮೆಗಳು ಇವೆ. ಅದನ್ನ ಟಚ್ ಮಾಡೋದಕ್ಕೆ ಬಿಟ್ರು. ಇಲ್ಲಿ ಮೊಲದ ರೀತಿಯಾದಂತ ಅನೇಕ ಪ್ರಾಣಿಗಳಿವೆ, ಆದರೆ ಅದರ ಹೆಸರುಗಳು ನಮಗೆ ಗೊತ್ತಾಗೋದಿಲ್ಲ. ಓತಿಕೇತ ಕೂಡ ಇದೆ, ಇಗುವಾನ ಅಂತಾರೆ. ಅದು ವಿಚಿತ್ರ ರೀತಿಯ ಕ್ರೂರವಾಗಿ ಇದೆ. ಅದರಲ್ಲೂ ಕೂಡ ಫ್ರೆಂಡ್ಲಿ ಆಗಿರುವಂತ ಪ್ರಾಣಿ ಕೂಡ ಇದೆ ಅಂತೆ. ಅದನ್ನ ನಮ್ಗೆ ಕೈ ಮೇಲೆ ಇಟ್ಟು ಟಚ್ ಮಾಡೋದಕ್ಕೆ ಕೊಟ್ರು. ಆ ವಿಡಿಯೋನ ಕೂಡ ನೀವು ಮುಂದೆ ನೋಡಬಹುದು. ಹೀಗೆ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳನ್ನ ಬಂದು ಇಲ್ಲಿ ನೋಡಬಹುದು. ಒಂದು ಪುನುಗು ಬೆಕ್ಕು ರೀತಿಯಲ್ಲಿ ಪ್ರಾಣಿ ಇತ್ತು, ವಿಭಿನ್ನವಾಗಿ ವಿಚಿತ್ರವಾಗಿ ಇತ್ತು. ಅದು ಕೂಡ ನಮ್ಗೆ ನೋಡೋದಕ್ಕೆ ತುಂಬಾ ಸಂತೋಷ ಕೊಡ್ತು. ಇದಾಯ್ತಿದ್ದಂಗೆ ನಮ್ಗೆ ರೆಗ್ಯುಲರ್ ಆಗಿ ಕಾಣಿಸುವಂತ ಟರ್ಕಿ ಕೋಳಿ ಕೂಡ ಇತ್ತು. ಇದರ ಸೌಂಡೇ ಒಂಥರ ವಿಚಿತ್ರವಾಗಿದೆ, ಮತ್ತೆ ಇದರ ವಿಶೇಷತೆ ಕೂಡ ಬೇರೆ ತರ ಇದೆ. ನೀವು ನೋಡಬಹುದು, ಇದು ಕೆಂಪು ಕಲರ್ ಬಣ್ಣದಲ್ಲಿರುವಂತ ಗಲ್ಲವನ್ನು ಅದು ನೆನಪು ಮಾಡ್ಕೊಂಡಾಗ ಬಣ್ಣ ಬದಲಾಯಿಸುತ್ತಂತೆ. ಅದನ್ನ ಕೂಡ ನಮ್ಗೆ ತಿಳಿಸಿದ್ರು. ಅವ್ರು ಹೇಳಿದಾಗ್ಲೇ ನಮ್ಗೆ ಗೊತ್ತಾಗಿದ್ದು. ಟರ್ಕಿ ಆದ್ಮೇಲೆ ಕಾಡು ಕೋಳಿ, ಬೆಂಕಿ ಕೋಳಿನ ನೋಡ್ಕೊಂಡು, ಓತಿಕೇತ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದೆ ಅಕ್ವೇಟೋರಿಯಂ. ನನ್ಗಂತೂ ಇದು ತುಂಬಾ ಇಷ್ಟ ಆದ ಸೆಕ್ಷನ್ ಆಗಿತ್ತು. ಯಾಕೆ ಅಂತಂದ್ರೆ ಇಲ್ಲಿ ವಿವಿಧ ರೀತಿಯ ಮೀನುಗಳಿದ್ವು, ಕಪ್ಪೆಗಳಿದ್ವು. ಅದಾದ್ಮೇಲೆ ಭಯಂಕರವಾದಂತಹ ಪ್ರಾಣಿಗಳನ್ನ ತಂದ್ರು. ಅದರಲ್ಲಿ ಒಂದು ಉಡ ಮತ್ತೆ ಇನ್ನೊಂದು ಇಗುವನ, ಓತಿಕೇತ. ಅದನ್ನ ನಮ್ಗೆ ಟಚ್ ಮಾಡೋದಕ್ಕೆ ಬಿಡ್ತಾರೆ, ಮತ್ತೆ ಹಿಡಿಯೋದಕ್ಕೆ ಬಿಡ್ತಾರೆ, ಫೀಲ್ ಮಾಡೋದಕ್ಕೆ ಬಿಡ್ತಾರೆ. ತುಂಬಾ ಭಯಂಕರವಾಗಿದ್ರು ಅದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಅಲ್ಲಿ ಗೈಡ್ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇವೆಲ್ಲ ಆದ್ಮೇಲೆ ನಮ್ಮ ಕೈಗೆ ಬಂದಿದ್ದೆ ಒಂದು ದೊಡ್ಡ ಹಾವು, ಅದೇ ಹೆಬ್ಬಾವು. ಇದನ್ನ ಹಿಡಿಯಕ್ಕಂತೂ ಮನ್ಸಲ್ಲಿ ಧೈರ್ಯ ಬೇಕು, ಗಟ್ಟಿಯಾಗಿರ್ಬೇಕು. ಅದನ್ನ ಯಾವ ತರ ನಾವು ಫ್ರೆಂಡ್ಲಿ ಆಗಿ ಫೀಲ್ ಮಾಡಿ ಟಚ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರ ಹಿಡ್ಕೊಂಡ್ರೆ ನೀವು ಇದ್ರ ಜೊತೆ ಆರಾಮಸೆ ಇರ್ಬೋದು. ನೀವು ನೋಡ್ಬೋದು, ಎಷ್ಟು ಭಯ ಇದ್ರು ನಾವು ಅದ್ರ ಜೊತೆ ಫ್ರೆಂಡ್ಲಿ ಆಗಿದ್ರೆ ಅದು ನಮ್ ಜೊತೆ ಫ್ರೆಂಡ್ಲಿ ಆಗಿರುತ್ತೆ. ಮತ್ತೆ ಈ ಹಾವುಗಳ ಬಗ್ಗೆ ಕೂಡ ಇಂಟ್ರೊಡಕ್ಷನ್ ಕೊಡ್ತಾರೆ, ಮಕ್ಕಳಿಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಹಾವು ಬಂದಾಗ ಯಾವ ತರ ಇರ್ಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ನೋಡೋದಕ್ಕೆ ಅಂತೂ ತುಂಬಾ ಭಯಂಕರವಾಗಿದ್ರು ತುಂಬಾ ಖುಷಿ ಕೊಡುತ್ತೆ. ಅಲ್ಲಿಂದ ನಾವು ಬಡ್ಸಿರೋ ಜಾಗಕ್ಕೆ ಬಂದ್ವಿ. ಇಲ್ಲಂತೂ ಸಣ್ಣವರಿಂದ ದೊಡ್ಡವರವರೆಗೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ವಿವಿಧ ರೀತಿಯಾದಂತ ಪಕ್ಷಿ ಪ್ರಭೇದಗಳಿವೆ. ಅದಂತೂ ನಮ್ಗೆ ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ಪಕ್ಷಿಗಳು ಕೈ ಮೇಲೆ, ತಲೆ ಮೇಲೆ, ಭುಜದ ಮೇಲೆ ಬಂದು ಕುತ್ಕೋತವೆ. ಮತ್ತೆ ಅವ್ರು ಕೊಡೋ ಅಂತ ಫುಡ್ ನ ನಾವು ಫೀಡ್ ಮಾಡ್ತಾ ಇದ್ರೆ ಎಲ್ಲಾ ಪಕ್ಷಿಗಳು ನಮ್ಮ ಹತ್ರಕ್ಕೆ ಬರ್ತಾ ಇರ್ತವೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಅದಕ್ಕೆ ಫುಡ್ ನ ಫೀಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಪಕ್ಷಿ ಕೂಡ ಬಂದು ನನ್ನ ಭುಜದ ಮೇಲೆ ಕೂತ್ಕೋತು. ಪಕ್ಷಿಗಳಿಗೆ ಫುಡ್ ಫೀಡ್ ಮಾಡ್ತಾ ಇದ್ರೆ ಏನೋ ಒಂದು ರೀತಿಯಾದಂತಹ ಸಂತೋಷ, ಖುಷಿ. ಈ ರೀತಿಯಾದಂತಹ ಸಂತೋಷನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಕನಕಪುರ ರಸ್ತೆಯಲ್ಲಿ ಇರುವಂತ ಬಂಜಾರಪಾಳ್ಯದಲ್ಲಿ ಇರೋ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ವಿಸಿಟ್ ಮಾಡಬಹುದು. ನೀವು ಒನ್ ಡೇ ಟ್ರಿಪ್ ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಈ ಜಾಗ ಅಂತೂ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಬಂದ್ರೆ ಇಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳ ಜೊತೆ ನೆಮ್ಮದಿಯಾಗಿ ಇರ್ಬೋದು. ಮತ್ತೆ ಪ್ಲೇಸ್ ಕೂಡ ತುಂಬಾ ಸುಂದರವಾಗಿದೆ, ಸ್ವಚ್ಛವಾಗಿದೆ. ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ. ನೀವೇನಾದ್ರೂ ಆನ್ಲೈನ್ ಅಲ್ಲಿ ಏನಾದ್ರೂ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರೈಸ್ ಟಿಕೆಟ್ ಕಮ್ಮಿ ಆಗುತ್ತೆ. ಮತ್ತೆ ಇಲ್ಲಿ ಬಂದು ಏನಾದ್ರು ತಗೊಂಡ್ರೆ ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಹಾಗೂ ಚಿಲ್ಡ್ರನ್ಸ್ಗೆ ಏನಾದ್ರು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ, ಡೇ ಔಟಿಂಗ್ ಬರಬೇಕು ಅಂತಂದ್ರೆ ಈ ಜಾಗ ತುಂಬಾ ಸುಂದರವಾಗಿದೆ, ಅದ್ಭುತವಾಗಿದೆ ಹಾಗೂ ಆಕರ್ಷಣೀಯವಾಗಿದೆ. ಇಲ್ಲಿ ಆಕ್ಟಿವಿಟೀಸ್ ಕೂಡ ಇದೆ, ಜಿಪ್ ಲೈನ್ ಇದೆ, ಹಾರ್ಸ್ ರೈಡಿಂಗ್ ಇದೆ, ಇನ್ನೊಂದು ವಾಟರ್ ಆಕ್ಟಿವಿಟೀಸ್ ಕೂಡ ಇದೆ. ನೀವೇನಾದ್ರೂ ಬಂದ್ರೆ ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದೇ ತರ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.